ಸ್ನೇಹಿತರೆ ನಮಸ್ಕಾರ. ಬೆಳೆ ಹಾನಿ ವಿಮೆ ಪ್ರತಿಯೊಬ್ಬ ರೈತರಿಗೂ ಕೂಡ ಜಮಾ ಆಗ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಬೇಸಿಗೆ ಕಾಲದಲ್ಲಿ ಕೂಡ ಮಳೆ ಧಾರಾಕಾರ ಮಳೆ ಸುರಿತಾ ಇದೆ ಹಲವಾರು ಕಡೆ. ಈಗಾಗಲೇ ಚಿಕ್ಕಮಗಳೂರು, ಮಂಗಳೂರು ಆಗಿರಲಿ, ಈ ಕಡೆ ಬೆಳಗಾಂ ಸೈಡ್ ಆಗಿರಲಿ, ಅದೇ ರೀತಿಯಾಗಿ ಬೆಂಗಳೂರಿನ ಒಂದು ಗ್ರಾಮಾಂತರ ಆಗಿರಲಿ, ನಗರ ಪ್ರದೇಶಗಳಲ್ಲಾಗಿರಲಿ, ಎಲ್ಲ ಕಡೆನೂ ಕೂಡ ಮಳೆರಾಯನ ಆರ್ಭಟ ಹೆಚ್ಚಾಗ್ತಾ ಇದೆ. ಇದು ಹೋದ ವರ್ಷದ 2025 ಜುಲೈನಲ್ಲಿ ಕೊಡಬೇಕಾಗಿರತಕ್ಕಂತಹ ಒಂದು ಬೆಳೆ ಹಾನಿ ವಿಮೆಯನ್ನ ಈಗಲೂ ಕೂಡ ಕೊಡ್ತಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಈಗಲೂ ಕೂಡ ಮಳೆ ಆಗ್ತಾ ಇದೆ. ಹೀಗಾಗಿ ರೈತರಂತರೂ ತುಂಬಾನೇ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇದ್ರಿ, ರೈತರು ಸಾಲ ಸೂಲ ಮಾಡಿಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ. ಈ ಕಡೆ ಬೆಳೆದಿರತಕ್ಕಂತಹ ಬೆಳೆಗಳಿಗೆ ಫಲ ಸಿಗೋದಿಲ್ಲ, ಸಾಲವೂ ಕೂಡ ಮುಟ್ಲಿಕ್ಕಾಗೋದಿಲ್ಲ. ಹೀಗಾಗಿ ಇನ್ನಷ್ಟು ತೊಂದರೆಗೀಡಾಗ್ತಾರೆ. ಹೀಗಾಗಿ ಇದಕ್ಕೆ ಪರಿಹಾರ ಹಣವನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಆಲ್ರೆಡಿ ಹೋದ ವರ್ಷದ ನವೆಂಬರ್ ಹಾಗೂ ಜುಲೈ ತಿಂಗಳು ಹಿಡ್ಕೊಂಡು ಹೇಳ್ತಾನೆ ಬಂದಿದ್ದಾರೆ, ಜಂಟಿ ಸರ್ವೆ ನಡೆಸ್ತಾ ಇದೀವಿ, ಒಂದು ಸಂದರ್ಭದಲ್ಲಿ ಎಷ್ಟು ಬೆಳೆ ಹಾನಿ ಆಗಿದೆ ಅನ್ನುವಂಥದ್ದನ್ನ ಮಾಹಿತಿ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ನಾವು ಬೆಳೆ ಹಾನಿ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಕೂಡ ಈಗಾಗಲೇ NDRF ಕುಸ್ಕಿ ಜಮೀನಿಗೂ ಕೂಡ ಕೊಡ್ತೀವಿ, ನೀರಾವರಿ ಭೂಮಿಗಳಿಗೂ ಕೂಡ ಕೊಡ್ತೀವಿ. ಅದೇ ರೀತಿಯಾಗಿ ಹಲವಾರು ಬೆಳೆಗಳನ್ನ ಬೆಳೆದಿರತಕ್ಕಂತಹ ರೈತರ ಖಾತೆಗಳಿಗೆ ನಾವು ದುಡ್ಡನ್ನ ಜಮಾ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಅದೇ ರೀತಿಯಾಗಿ ಸ್ನೇಹಿತರ, ಈಗ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ. ಹಾಗಾದ್ರೆ ಎಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಜಮಾ ಆಗ್ತಾ ಇದೆ, ಅದೇ ರೀತಿಯಾಗಿ NDRF ಕುಸ್ಕಿ ಜಮೀನಿಗೆ ಎಷ್ಟು ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ, ನೀರಾವರಿ ಭೂಮಿಗಳಿಗೆ ಎಷ್ಟು ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ, ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಬೆಳೆಗಳ ಆಧಾರದ ಮೇಲೆ ಏನು ದುಡ್ಡು ಕೊಡ್ತಾ ಇದಾರಲ್ಲ, ಆ ಬೆಳೆಗಳು ಯಾವ ರೀತಿಯಾಗಿ ದುಡ್ಡು ಜಮಾ ಆಗುತ್ತೆ. ಸೊ ಇದ್ರೆಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ರಾಜ್ಯದ ಎಲ್ಲ ರೈತರು ಈ ವಿಡಿಯೋನ ನೋಡ್ತಾ ಇದ್ರೆ ಹೀಗೆ ಕೊನೆವರೆಗೂ ವಾಚ್ ಮಾಡಿ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಕಡೆ ಈಗಾಗಲೇ ಹೆಚ್ಚಿನ ಮಳೆ ಆಗ್ತಾ ಇದೆ, ಈ ವರ್ಷದಲ್ಲೂ ಕೂಡ ತುಂಬಾನೇ ಮಳೆ ಆಗ್ತಾ ಇದೆ. ಸೊ ಹೀಗಾಗಿ ರೈತರು ಕೂಡ ಬಹಳ ಸಂಕಷ್ಟಕ್ಕೀಡಾಗಿರ್ತಾರೆ. ಇದಕ್ಕೋಸ್ಕರ ಸರ್ಕಾರ ಏನಾದರೂ ಕ್ರಮವನ್ನ ತೆಗೆದುಕೊಂಡು ಅದಕ್ಕೆ ಬೆಳೆ ಹಾನಿ ಪರಿಹಾರವನ್ನ ಒದಗಿಸಿ ಕೊಡ್ಲೇಬೇಕಂತ ನಮ್ಮ ಮನವಿ ಇದ್ದೇ ಇರುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರವನ್ನ ಯಾವ ರೀತಿಯಾಗಿ ವಿತರಣೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಸ್ನೇಹಿತರೆ ಈಗಾಗಲೇ ತೆಂಗು ಬೆಳೆದವರಿಗೆ, ಮಾವು ಬೆಳೆದವರಿಗೆ, ಅದೇ ರೀತಿಯಾಗಿ ಈಗ ದ್ರಾಕ್ಷಿ ಬೆಳೆಗಾರರಿಗೆ ಈಗ ಸೀಸನ್ ಅದು, ಅಂಥದ್ರಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗಿ ಆಗ್ತಾ ಹೋದ್ರೆ ದ್ರಾಕ್ಷಿ ಬೆಳೆದಿರ್ತಕ್ಕಂತಹ ರೈತರಿಗೆ ತುಂಬಾನೇ ತೊಂದರೆ. ಜೊತೆಯಾಗಿ ಈಗಾಗಲೇ ಅರಿಶಿನ ಬೆಳೆದಿರ್ತಕ್ಕಂತಹ ರೈತರಿಗೂ ಕೂಡ ತುಂಬಾನೇ ತೊಂದರೆ. ಅಲ್ಲಿ ಅರಿಶಿನ ಕೂಡ ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ, ದ್ರಾಕ್ಷಿಯೂ ಕೂಡ ನಾಶ ಆಗತ್ತೆ. ಹೀಗಾಗಿ ಇನ್ನಷ್ಟು ತೊಂದರೆಗೀಡಾಗತ್ತೆ. ಸೊ ಅನೇಕ ಬೆಳೆಗಳಿಗೆ ಅದರ ಆಧಾರದ ಮೇಲೆ ದುಡ್ಡನ್ನ ಕೊಡ್ತಿದ್ದಾರೆ. ಇನ್ನು ಬರೀ NDRF ಕುಸ್ಕಿ ಜಮೀನಿಗೆ ಕೊಡ್ತಾ ಇರುವಂತಹ ದುಡ್ಡು ಎಷ್ಟಪ್ಪ ಅಂದ್ರೆ 25,500 ತನಕ ದುಡ್ಡನ್ನ ಕೊಡ್ತಿದ್ದಾರೆ. ಈ ಕಡೆ ನೀರಾವರಿ ಭೂಮಿಗಳಿಗೂ ಕೂಡ ದುಡ್ಡನ್ನ ಕೊಡ್ತಾ ಇದ್ದು 31,500 ತನಕ ನೀರಾವರಿ ಭೂಮಿಗಳಿಗೆ ಕೊಡಲಾಗ್ತಾ ಇದೆ ಅಂತೆ. ಸೊ ಹಾಗಾದ್ರೆ ಈ ಕಡೆ NDRF ಕುಸ್ಕಿ ಜಮೀನು ಹಾಗೆ ನೀರಾವರಿ ಭೂಮಿಗಳಿಗೂ ಕೂಡ ದುಡ್ಡನ್ನ ಕೊಡಲಾಗ್ತಾ ಇದ್ದು ಎಷ್ಟು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಎಷ್ಟು ಫಲವತ್ತತೆಯನ್ನ ಹೊಂದಿರತ್ತು, ಅದೇ ರೀತಿಯಾಗಿ ನಿಮ್ಮ ಭೂಮಿಗಳು ಎಷ್ಟು ಫಲವತ್ತತೆಯನ್ನ ಹೊಂದಿದಾವೆ ಅದೆಲ್ಲವೂ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಈಗ ಜಂಟಿ ಸರ್ವೆ ಆಗುವಂತಹ ಸಂದರ್ಭದಲ್ಲಿ ಜಂಟಿ ಸರ್ವೆ ಆಗಿಲ್ಲ ನಿಮ್ಮ ಹೊಲ ಗದ್ದೆಗಳಲ್ಲಿ ಅಂದ್ರೆ ಅದಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಜಂಟಿ ಸರ್ವೆ ಆಗಿದ್ದೇ ಆದ್ರೆ ಖಂಡಿತವಾಗ್ಲೂ ಈಗಲಂತರೂ ದುಡ್ಡು ಬಂದೇ ಬರುತ್ತೆ. ಈಗಾಗಲೇ ಹೋದ ವರ್ಷದಲ್ಲಿ ಜುಲೈ ತಿಂಗಳ ಹಿಡ್ಕೊಂಡು ನೀವು ನೋಡಿದಿರಿ, ಕೇಂದ್ರ ಸರ್ಕಾರದಿಂದನೂ ಕೂಡ ಬಂದಿತ್ತು 1,449 ಕೋಟಿಯಷ್ಟು ಬೆಳೆ ಹಾನಿ ವಿಮೆಯನ್ನ ಕೇಂದ್ರ ಸರ್ಕಾರವು ಕೂಡ ಬಿಡುಗಡೆ ಮಾಡಿತ್ತು. ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಅಪ್ಲೈ ಮಾಡಿರ್ತಕ್ಕಂತಹ ಫಲಾನುಭವಿಗಳ ಖಾತೆಗಳಿಗೂ ಕೂಡ ದುಡ್ಡನ್ನ ಜಮೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಈಗ ಬೆಳೆ ಹಾನಿ ಆಗಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ನೀವು ಹೊಲ ಗದ್ದೆಗಳು ಕೂಡ ಬೆಳೆ ಹಾನಿ ಆಗಿದ್ರೆ ಇಷ್ಟು ನಿಮಗೆ ದುಡ್ಡು ರಿಲೀಸ್ ಮಾಡ್ತಾ ಇದೆ. ಮೊನ್ನೆ ತಾನೇ ಬಜೆಟ್ ಮಂಡನೆಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಇದರ ಬಗ್ಗೆ ರೈತರ ಕುರಿತಾಗಿ ಬಹಳಷ್ಟು ಚರ್ಚೆಗಳಾದವು, ಸಭೆಗಳನ್ನು ಕೂಡ ಕರೆದ್ರು ಬಜೆಟ್ ಮಂಡನೆಗಿಂತ ಮುಂಚೆ. ಯಾಕಂದ್ರೆ ರೈತರಿಗೆ ಏನೇನು ತೊಂದರೆ ಇದೆ, ಏನೇನು ಸಮಸ್ಯೆಗಳನ್ನ ನಾವು ಯಾವ ರೀತಿಯಾಗಿ ಬಗೆಹರಿಸಬೇಕು, ಆ ಬೆಳೆಗಳ ಫಲವತ್ತತೆಯನ್ನ ಯಾವ ರೀತಿಯಾಗಿ ನಾವು ತರಬೇಕು, ಅದಕ್ಕೋಸ್ಕರ ಏನೇನು ನಾವು
ಔಷಧಗಳನ್ನು ಯೂಸ್ ಮಾಡ್ಕೊಳ್ಬೇಕು. ಕ್ರಿಮಿ ಕೀಟಗಳಿಂದ ಬೆಳೆಗಳು ನಾಶ ಆಗ್ತಿರುತ್ತೆ, ಅದನ್ನು ನಾವು ಹೇಗೆ ತೊರಿಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಸಭೆಗಳನ್ನು ಕರೆದಿದ್ರು. ಅದರಲ್ಲಿ ರೈತ ಮುಖಂಡರು ಕೂಡ ಇದ್ರು. ರೈತರ ಸಮಸ್ಯೆಗಳನ್ನು ಒಟ್ಟಾರೆಯಾಗಿ ನಾವು ಹೇಗೆ ಬಗೆಹರಿಸಬೇಕು, ರೈತರಿಗೋಸ್ಕರ ಇನ್ನೂ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದೆ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಸಭೆಯನ್ನು ಕರೆದು ಚರ್ಚೆ ಮಾಡಿದ್ರು. ಅದೇ ರೀತಿಯಾಗಿ ಬೆಳೆ ಹಾನಿ ವಿಮೆಗೋಸ್ಕರ ಕೂಡ ಚರ್ಚೆ ಆಗಿತ್ತು. ಕಳೆದ ತಿಂಗಳಿನ ಹಿಡ್ಕೊಂಡು ಕಳೆದ ವರ್ಷದಿಂದ ಬೆಳೆ ಹಾನಿ ಸರಿಯಾಗಿ ಜಮಾ ಆಗಿರಲಿಲ್ಲ, ಹೀಗಾಗಿ ರೈತರಿಗೆ ಬೆಳೆ ಹಾನಿ ಕೊಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಚರ್ಚೆ ಆಗಿತ್ತು. ಹಾಗಾಗಿ ಬೆಳೆ ಹಾನಿ ವಿಮೆಯನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸರಿಸುಮಾರು 51 ಲಕ್ಷ ರೈತರಿಗೆ ಬೆಳೆ ಹಾನಿ ವಿಮೆಯನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಬಜೆಟ್ ಮಂಡನೆ ಆಗುವಂತಹ ಸಂದರ್ಭದಲ್ಲಿ ಯಾರು ನೋಡಿದಿರಿ ನಿಮ್ಗೆ ಗೊತ್ತಿರುತ್ತೆ. ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಆ ಬಜೆಟ್ನಲ್ಲಿ ಈಗ ರೈತರಿಗೆ ಸುಮಾರು 51 ಲಕ್ಷ ರೈತರಿದ್ದಾರಂತೆ. 51 ಲಕ್ಷ ರೈತರಿಗೂ ಕೂಡ 6,213 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ ಬೆಳೆ ಹಾನಿ ವಿಮೆಯಲ್ಲಿ. ಹೌದು, ಇದುವರೆಗೂ ಕೂಡ ಜಂಟಿ ಸರ್ವೆ ನಡೆಸಿದಾರಲ್ಲ, ಆ ಜಂಟಿ ಸರ್ವೆಯಲ್ಲಿ 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರುವಂತದ್ದು ಸರ್ಕಾರದ ಗಮನಕ್ಕೆ ಮಾಹಿತಿಯಲ್ಲಿ ಸಿಕ್ಕಿದೆ. ಸೊ ಹೀಗಾಗಿ ಆ ಮಾಹಿತಿ ಪ್ರಕಾರ 30,000 ಒಂದು ಹೆಕ್ಟರ್ ಭೂಮಿಗಳು ಏನು ನಾಶ ಆಗಿದಾವಲ್ಲ, ಆ ಎಲ್ಲ ಭೂಮಿಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಲಾಗುತ್ತೆ. NDRF ಕುಸ್ಕಿ ಜಮೆಗೆ 25,500 ರೂಪಾಯಿ ಆದರೆ ಬೆಳೆ ಹಾನಿ ಆಗಿರ್ತಕ್ಕಂತಹ ನೀರಾವರಿ ಭೂಮಿಗಳಿಗೆ 31,500 ತನಕ ನಾವು ಬೆಳೆ ಹಾನಿ ವಿಮೆಯನ್ನ ಜಮಾ ಮಾಡ್ತೀವಿ. ಸಾಲ ಮನ್ನಾ ಬಗ್ಗೆನೂ ಕೂಡ ಚರ್ಚೆ ಆಯಿತು. ರೈತರು ಕೂಡ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೂಡ 2 ಲಕ್ಷದವರೆಗೂ ಕೂಡ ಬಡ್ಡಿ ಮನ್ನಾ ಆಯಿತು. ಅಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಸಾಲ ಮನ್ನಾ ಆಗತ್ತಾ ಅನ್ನುವಂತಹ ಒಂದು ಚರ್ಚೆ ನಡೀತಾ ಇತ್ತು. ಹಾಗಾಗಿ ಸಾಲ ಮನ್ನಾ ಈಗೇನಾಗೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರವನ್ನು ನಾವು ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಲಿಸ್ಟ್ ಮಾಡಿ ಯಾರು ಅರ್ಹತೆಯನ್ನು ಹೊಂದಿರತಕ್ಕಂತಹ ರೈತರಿಗೆ ಈ ಬೆಳೆ ಹಾನಿ ವಿಮೆಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದರ ಜೊತೆಗೆ ಪಶು ಸಂಗೋಪನೆಯ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಪಶು ಸಂಗೋಪನೆ ಅಂದರೆ ಈಗಾಗಲೇ ನೀವು ಯಾರು ಎಮ್ಮೆಗಳಾಗಿರಲಿ, ಆಕಳುಗಳಾಗಿರಲಿ, ಕೋಣಗಳಾಗಿರಲಿ, ಮೇಕೆಗಳಾಗಿರಲಿ, ಇಂತಹ ಒಂದು ಪಶು ಸಂಗೋಪನೆಯನ್ನು ನೀವು ಮಾಡ್ತಾ ಇದ್ರೆ 4,084 ಕೋಟಿಯಷ್ಟು ದುಡ್ಡನ್ನು ಅದಕ್ಕೋಸ್ಕರನೂ ಕೂಡ ನಾವು ಮೀಸಲಿಡ್ತಾ ಇದ್ವಿ. ಅದೇ ರೀತಿಯಾಗಿ ರೈತರಿಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಬಜೆಟ್ ಮಂಡನೆಯಲ್ಲಿ ಸುಮಾರು 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲದ ಯೋಜನೆಯನ್ನ ಜಾರಿ ತರಲಿದ್ದಾರಂತೆ. ಹೌದು, ಇದು ಒಂದು ಹೊಸ ಯೋಜನೆ. ಯಾವುದೇ ರೀತಿಯಾದಂತಹ ಬಡ್ಡಿಯನ್ನ ನೀವು ಕಟ್ಟುವಂತಿಲ್ಲ. ಈಗಾಗಲೇ ನಾವು ಹೊರಗಡೆ ಒಂದು 10,000ದಿಂದ 20,000 ಸಾಲ ತೆಗೆದುಕೊಂಡ್ರೂ ಸಹಿತ ಅದಕ್ಕೆ ಬಡ್ಡಿಯನ್ನ ಕಟ್ತೀವಿ. ಆದರೆ ರಾಜ್ಯ ಸರ್ಕಾರದಿಂದ ಸಾಲ ಕೊಡ್ತಾ ಇದ್ದು 83 ಲಕ್ಷ ರೈತರಿಗೆ ಸಾಲವನ್ನ ಬಡ್ಡಿ ಇಲ್ಲದೆ ಕೊಡುವಂಥದ್ದು. ಯಾವುದೇ ರೀತಿಯಾದಂತಹ ಬಡ್ಡಿ ಇಲ್ಲ, 1 ರೂಪಾಯಿ ಬಡ್ಡಿ ತೆಗೆದುಕೊಳ್ಳೋದಿಲ್ಲ ನಿಮ್ಮ ಹತ್ರ. ಸೊ ಡೈರೆಕ್ಟ್ ಆಗಿ ಸಾಲವನ್ನ ಕೊಡ್ತಾರೆ. ಆ ಸಾಲವನ್ನ ನೀವು ಮರುಪಾವತಿ ಮಾಡಿದ್ರೆ ಸಾಕು. ಈಗ 2 ಲಕ್ಷ ರೂಪಾಯಿ ನಿಮಗೆ ಸಾಲ ಕೊಡ್ತಾರೆ ಸರ್ಕಾರದವರು, ಅದಕ್ಕೆ ವರ್ಷಕ್ಕೆ ನೀವು ಇಂತಿಷ್ಟು ಬಡ್ಡಿಯನ್ನ ಕೊಡ್ಬೇಕನ್ನುವಂಥದ್ದು ಇರ್ತಾ ಇತ್ತು ಇದುವರೆಗೂ. ಆದ್ರೆ ಈಗ ಹಾಗಿಲ್ಲ. ಕಡಿಮೆ ಬಡ್ಡಿ ಏನಿರುತ್ತೋ ಆ ಕಡಿಮೆ ಬಡ್ಡಿಯನ್ನು ಕೂಡ ತೆಗೆದಾಕಿದ್ದಾರೆ. 83 ಲಕ್ಷದ ರೈತರಿಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ಸೌಲಭ್ಯವನ್ನು ಕೊಡ್ತಾರಂತೆ. ನೋಡೋಣ, ಅದಕ್ಕೆ ಅಪ್ಲಿಕೇಶನ್ ಅತಿ ಶೀಘ್ರದಲ್ಲಿ ಬಿಡುವಂಥದ್ದು. ಅತಿ ಶೀಘ್ರದಲ್ಲಿ ಬಿಟ್ಟ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಥವಾ ಇದಕ್ಕೋಸ್ಕರ ಹೊಸ ವೆಬ್ಸೈಟ್ ಮಾಡಬಹುದು, ಹೊಸ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದಕ್ಕೆ ಏನೇನು ಡೀಟೇಲ್ಸ್ ಇರಬೇಕು, ಏನು ಅರ್ಹತೆ ಹೊಂದಿರಬೇಕು, ಏನು ಅಪ್ಲೈ ಮಾಡಲಿಕ್ಕೆ ಯೋಗ್ಯತೆಯನ್ನು ಹೊಂದಿರಬೇಕು, ಎಲ್ಲ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಡೀಟೇಲ್ ಅನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನಾ ಬೆಳೆ ಹಾನಿ ವಿನಿಮಯ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಇಷ್ಟು ಮಾಹಿತಿ ಇತ್ತು ತಿಳಿಸಿದ್ದೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಎಲ್ಲ ವಿಷಯವನ್ನ ರೈತರಿಗೆ ಶೇರ್ ಮಾಡಿ.